వెంకటరమణ గోవింద గోవింద ಬಾಗೇಪಲ್ಲಿ ತಾಲೂಕಿನಾದ್ಯಂತ ಶ್ರಾವಣ ಮಾಸದ ಮೊದಲ ಶನಿವಾರದ ಪ್ರಯುಕ್ತ ವಿವಿಧ ದೇವಾಲಯಗಳಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಗಡಿತಂನಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಹಾಗೂ ಎರಡನೇ ತಿರುಪತಿ ಎಂದೇ ಪ್ರಸಿದ್ಧಿಯಾಗಿರುವ ಭೂನೀಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಬೆಳಿಗ್ಗೆ 3 ಗಂಟೆಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸಹಸ್ರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. వెంకటరమణ గోవింద గోవింద ಇವತ್ತು ಬೆಳಗ್ಗೆ 3 ಗಂಟೆಯಿಂದ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ವಿಶೇಷವಾದ ಆಭರಣಗಳಿಂದ ಸ್ವಾಮಿಗೆ ಅಲಂಕಾರ ಸೇವೆ, ಸಹಸ್ರನಾಮ, ಅಷ್ಟೋತ್ತರ ಶತನಾಮಾವಳಿ ಪೂಜೆ ಎಂದು ಈಗ ನಡೆದಿದೆ. ಸಹಸ್ರಾರು ಭಕ್ತಾದಿಗಳು ಸ್ವಾಮಿಯವರಿಗೆ ದರ್ಶನ ಮಾಡಿ ಪುನೀತರಾಗ್ತಾ ಇದ್ದಾರೆ. 10:30 ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾಮಿಯವರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಅನ್ನೋದು ಪ್ರಾರಂಭ ಆಗುತ್ತೆ. ಸ್ವಾಮಿಯವರಿಗೆ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತಾದಿಗಳು ಸ್ವಾಮಿಯವರ ಒಂದು ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ವಿಶೇಷವಾಗಿ ಶ್ರಾವಣ ಮಾಸದ ಮೊದಲನೆಯ ಶ್ರಾವಣ ಶನಿವಾರ ಆಗಿರೋದರಿಂದ ಇದನ್ನು ಶ್ರಾವಣ ಮಾಸವನ್ನು ಹಬ್ಬಗಳ ಒಂದು ದಿನ ಅಂತಲೇ, ಹಬ್ಬಗಳ ಮಾಸ ಅಂತಲೇ ನಾವು ಕರೀತೀವಿ. ಆದ್ದರಿಂದ ಮೊದಲನೆಯ ಒಂದು ಶ್ರಾವಣ ಶನಿವಾರ ಆಗಿರೋದ್ರಿಂದ ಈ ಒಂದು ಸ್ವಾಮಿಯವರಿಗೆ ವಿಶೇಷವಾಗಿ, ಅದರಲ್ಲೂ ಕೂಡ ವೆಂಕಟೇಶ್ವರ ಒಂದು ಒಕ್ಕಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಸ್ವಾಮಿಯವರಿಗೆ ಈ ಒಂದು ತಮ್ಮ ಧನ ಮನ ಎಲ್ಲವನ್ನು ಸಮರ್ಪಣೆ ಮಾಡಿ ಸ್ವಾಮಿಯವರ ದಿವ್ಯ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ದೇವಾಲಯದ 4 ದಿಕ್ಕುಗಳಲ್ಲಿ ಇರುವ ಗೋಪುರಗಳಿಗೆ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ದೇಗುಲ ಪ್ರಾಂಗಣವನ್ನ ತಳಿರು ತೋರಣ, ವಿವಿಧ ಬಗೆಯ ಬಣ್ಣದ ಹೂಗಳಿಂದ ಸಿಂಗರಿಸಲಾಗಿತ್ತು. ದೇವರ ದರ್ಶನಕ್ಕೆ ಆಗಮಿಸಿದ್ದ ಸಾವಿರಾರು ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಕ್ಷೇತ್ರ ಬಾಗೇಪಲ್ಲಿ ತಾಲೂಕು ಜರಗುಡುಪಲ್ಲಿಯಲ್ಲಿರುವ ಗಡಿದ ಪ್ರಸಿದ್ಧವಾಗಿರುವಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ನಮ್ಮ ಪುರಾತನ ಕಾಲದಿಂದ ಈ ಊರಲ್ಲಿ ನಮ್ಮ ಮುತ್ತಾತ ಕಾಲದಿಂದ ಇದೆ. ಇಲ್ಲೇ ನಮ್ಮ ಪಕ್ಕದಲ್ಲಿ ಸುತ್ತಮುತ್ತ ಕದನಗರಹಳ್ಳಿ ಅಂತ, ಈ ಸುತ್ತಲಿನ ಹಳ್ಳಿಗಳೆಲ್ಲ ಕೂಡ ಇಲ್ಲಿ ಪ್ರಸಿದ್ಧವಾದಂಥ ಇದೊಂದು ದೇವಸ್ಥಾನ, ಐತಿಹಾಸಿಕ ದೇವಸ್ಥಾನ, ಚೋಳರ ಕಾಲದ ದೇವಸ್ಥಾನ ಅಂತ ಪ್ರಸಿದ್ಧ ಆಗಿದೆ. ಇಲ್ಲಿ ಏನೇ ಶುಭ ಕಾರ್ಯ ಆಗಲಿ, ಯಾರದೇ ಒಂದು ಮದುವೆ ಆಗಲಿ, ಏನೇ ಆಗಲಿ ಬಂದು ಈ ದೇವಸ್ಥಾನಕ್ಕೆ ಬಂದು ಫಸ್ಟು ಇಲ್ಲಿ ದೇವರ ದರ್ಶನ ಮಾಡಿ ಮತ್ತೆ ಆ ಮನೆಯಲ್ಲಿ ಕಾರ್ಯ ಮಾಡ್ತಾರೆ. ಅದು ಯಾರೇ ಆಗಲಿ ಇಲ್ಲಲ್ಲ. ಈ ಶ್ರಾವಣ ಶನಿವಾರದಲ್ಲಿ 2ನೇ ತಿರುಪತಿ ಅಂತಲೇ ಪ್ರಸಿದ್ಧವಾಗಿರುವಂಥ ಗೋಪುರ ಸಹ ನೋಡಿ ಇಲ್ಲಿ ಬಂದು ವಿಶೇಷವಾದಂತಹ ಅಲಂಕಾರ, ವಿಶೇಷವಾದಂಥ ಪೂಜೆ ಇರ್ತದೆ. ಇಲ್ಲಿ ಯಾರೇ ಬಂದರೂ ಸಹ ಏನೇ ಬಂದು ಬೇಡಿಕೊಂಡ್ರು ಆ ದೇವರುಗಳಿಗೆ ಪ್ರತ್ಯಕ್ಷವಾಗಿ ವರ ಕೊಡುವಂಥ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅಂತ ಇಲ್ಲಿ ನೆಲೆಸಿದ್ದಾರೆ. ನಿಮಗೆ ಯಾವುದೇ ಒಂದು ತೊಂದರೆ ಆದರೂ ಸಹ ಇಲ್ಲಿ ಬೇಡಿಕೆ ಮಾಡಿಕೊಂಡು ಬರ್ತದೆ. ನಮಗೆ ಎಂಥ ಕಷ್ಟಗಳು ಬಂದರೂ ಎಲ್ಲೂ ಹೋಗೋದಿಲ್ಲ, ಬಂದು ಇಲ್ಲೇ ಮಾತಾಡ್ತೀವಿ. ಇಲ್ಲಿ ಬಾಗೇಪಲ್ಲಿ ಜನಗಳು ಕೂಡ ಅಷ್ಟೇ, ಏನೇ ಬಂದರೂ ಬಸ್ಸು ಇಲ್ಲಿ ಬಂದು ಪೂಜೆ ಮಾಡಿ ಹೋಗ್ತಾರೆ. ವರ್ಷವೂ ಪ್ರತಿನಿತ್ಯ ಇಲ್ಲಿ ಕಲ್ಯಾಣೋತ್ಸವಗಳು ಮಾಡ್ತಾರೆ. ಪ್ರತಿಯೊಬ್ಬರು ವರ್ಷಕ್ಕೆ ಕುಟುಂಬದಲ್ಲಿ ಇಬ್ಬರು ಪ್ರತಿಯೊಬ್ಬರು ಕುಟುಂಬದಲ್ಲೂ ಸಹ ಪ್ರತಿದಿನ ಕಲ್ಯಾಣೋತ್ಸವ ಇದ್ದೇ ಇರುತ್ತೆ. ಪ್ರಸಿದ್ಧವಾದಂಥ ದೇವಸ್ಥಾನ ಈ ಗಡಿದ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇಲ್ಲಿ ಜಾತ್ರೆ ಸಹ ನಡೀತದೆ. ಇಲ್ಲಿ ವಿಶೇಷವಾಗಿ ಎಲ್ಲ ನಾಯಕರು, ಇಲ್ಲಿ ರಾಜಕೀಯ ನಾಯಕರು ಕೂಡ ಸಹ ಯಾರೇ ನಾಮಿನೇಷನ್ ಆಗಬೇಕಾದ್ರೆ ತಾಲೂಕಲ್ಲಿ ಫಸ್ಟ್ ಬಂದು ಇಲ್ಲಿ ಪೂಜೆ ಮಾಡಿ ಮತ್ತೆ ನಾಮಿನೇಷನ್ ಆಗ್ತಾರೆ. ಇದೊಂದು ಐತಿಹಾಸಿಕ ಅಂತ ಪ್ರಸಿದ್ಧ ಗಡಿದ ದೇವಸ್ಥಾನ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.
ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ಕೆ ಪ್ರಕಾಶ್ ರಾವ್, ಪೇಜ್ಕಾರ್ ಶ್ರೀರಾಮರೆಡ್ಡಿ, ಸಿಬ್ಬಂದಿ ಶ್ರೀನಿವಾಸ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.